ವಿಘ್ನರಾಜ ವಿಶುದ್ಧವಾಣಿ ವಿಶಿಷ್ಟ ವಿಷ್ಣು ವಿಶೇಷ ಶಂಕರ ವಾಯು ಜಲ ಗಗನ ಅನಲ ಅಣು ಓಂಕಾರ ಬ್ರಹ್ಮಾಂಡ ಆದಿಮಧ್ಯ ಅಂತದ ವ್ಯಾಪ್ತಕ್ಕೆ ಸಚ್ಚಿತ್ ಆನಂದ ಆತ್ಮಜ್ಞಾನಕ್ಕೆ ರೂಪು ನೂರರ ಶುದ್ಧ ಚೈತನ್ಯಕ್ಕೆ ನಮೋ ನಮಃ. ಆತ್ಮೀಯರೇ, ಬಹಳ ಕಾಲದ ಮೇಲೆ ನಿಮ್ಮ ಜೊತೆಗೆ ಮಾತಾಡ್ತಾ ಇದ್ದೇನೆ. ಕಾರಣ, ನನ್ನ ಶಿಷ್ಯ ವೇಣುಗೋಪಾಲ್ ಒಂದು ವಿಶೇಷವಾದ ಪ್ರವಾಸವನ್ನು ಏರ್ಪಡಿಸ್ತಾ ಇದ್ದಾನೆ. ಶ್ರೀಮದ್ ರಾಮಾಯಣಕ್ಕೆ ಸಂಬಂಧಪಟ್ಟಂತೆ. ಅಂತಿಂಥ ಪ್ರವಾಸ ಅಲ್ಲ ಅದು. ಭಾರತದ ಒಳಗಿನ ಪ್ರವಾಸವೂ ಅಲ್ಲ. ನೀವು ನೋಡಿರಬಹುದಾದಂತಹ ಹಲವಾರು ಸ್ಥಳಗಳ ಪ್ರವಾಸವೂ ಅಲ್ಲ. ಇದೊಂದು ವಿಭಿನ್ನವಾದ, ವಿಶೇಷವಾದ, ಆಕರ್ಷಣೀಯವಾದ, ಸಾಹಸಮಯವಾದ ಪ್ರವಾಸ. ಆ ಪ್ರವಾಸದ ಬಗ್ಗೆ ಮಾತಾಡೋಕ್ಕಿಂತ ಮುಂಚೆ ಒಂದೆರಡು ಮಾತುಗಳನ್ನು ನಾನು ಪೀಠಿಕೆಯಾಗಿ ಹೇಳಿಬಿಡ್ತೀನಿ. ಅಕಸ್ಮಾತ್ ರಾವಣನೇನಾದರೂ ಸೀತೆಯನ್ನು ಅಪಹರಿಸದೇ ಹೋಗಿದ್ದರೆ ಈಗ ಯಾವ ಅದ್ಭುತವಾದಂತಹ ರೋಮಾಂಚಕಾರಿ ಶ್ರೀಮದ್ ರಾಮಾಯಣ ಮುಕ್ತಾಯವಾಗ್ತಾ ಇತ್ತೋ, ಯಾವುದನ್ನು ಪ್ರಧಾನವಾಗಿ ಧಾರ್ಮಿಕ ಸಿದ್ಧಾಂತ ಅಂತ ಶ್ರೀರಾಮರು ಸ್ಥಾಪನೆ ಮಾಡಿದರೋ ಅದು ಯಾವುದೂ ನಡೀತಾ ಇರಲಿಲ್ಲ. ಏನು ಬಹುಶಃ ಆಗಬಹುದಾಯಿತು ಅಂದರೆ, ಶ್ರೀರಾಮರು ಬಹಳ ದೊಡ್ಡ ಪಾಂಥರು, ಹಲವಾರು ರಾಜ್ಯಗಳನ್ನೆಲ್ಲ ಪ್ರವಾಸ ಮಾಡಿದರು ಅನ್ನುವುದಷ್ಟೇ ದಾಖಲಾಗ್ತಾ ಇತ್ತು. ಅದಂಥ ರಾಮಾಯಣ ಆಗ್ತಾ ಇರಲಿಲ್ಲ. ಹೀಗಾಗಿ ಶ್ರೀರಾಮರ ಪ್ರಸಿದ್ಧಿಗೆ, ಶ್ರೀರಾಮರ ಸಾಹಸಕ್ಕೆ, ಶ್ರೀರಾಮರ ವೈಭವಯುತವಾಗಿರತಕ್ಕಂಥ ಜೀವನಕ್ಕೆ, ಶ್ರೀರಾಮರ ಜೀವನ ಸಂದೇಶಕ್ಕೆ, ಶ್ರೀರಾಮರ ನೈತಿಕ ಧರ್ಮಕ್ಕೆ, ಶ್ರೀರಾಮರ ಧರ್ಮ ಪರಿಪಾಲನೆಗೆ, ಶ್ರೀರಾಮರ ರಕ್ಷಣೆಗೆ, ಈ ಎಲ್ಲಕ್ಕೂ ಕಾರಣವಾಗಿದ್ದು ಪ್ರತಿನಾಯಕನಾಗಿರತಕ್ಕಂಥ ರಾವಣನ ಅಸಿಂಧುವಾಗಿರುವ, ಅನ್ಯಾಯವಾಗಿರುವ, ಅಧಾರ್ಮಿಕವಾಗಿರತಕ್ಕ ನಡೆ. ಹೀಗಾಗಿ ಅಧರ್ಮವನ್ನು ಖಂಡಿಸಿ ಅನ್ಯಾಯದ ವಿರುದ್ಧ ಜಯಶಾಲಿಯಾದಂತಹ ಶ್ರೀರಾಮರ ಚಿತ್ರಣ ಸಂಪೂರ್ಣವಾಗುವುದು ಯುದ್ಧಕಾಂಡದಲ್ಲಿ. ಅಂದರೆ ಶ್ರೀರಾಮರು ಶ್ರೀಲಂಕೆಗೆ ಹೋದ ಮೇಲಿನ ಅವರ ಪರಾಕ್ರಮಕ್ಕೆ, ಆ ಪರಾಕ್ರಮದ ಸ್ಥಾಪನೆಗೆ, ಸೀತೆಯನ್ನು ರಕ್ಷಿಸಿದ ಆ ಒಂದು ಸಂಸ್ಕೃತಿ, ಈ ಹಿನ್ನೆಲೆಯಲ್ಲಿ ನಾವು ಶ್ರೀಮದ್ ರಾಮಾಯಣದ ಅಂತಿಮ ಭಾಗವಾಗಿರತಕ್ಕಂತಹ ಶ್ರೀಲಂಕೆಯನ್ನು ನೋಡತಕ್ಕದ್ದೇ ರಾಮಾಯಣ ದರ್ಶನದ ಸಂಪೂರ್ಣತೆಯ ಕಡೆಗೆ ಹೋಗತಕ್ಕಂಥ ಮಾರ್ಗ. ಸಮುದ್ರವನ್ನು ದಾಟಿ ನೋಡಿ, ಸಮುದ್ರವನ್ನು ದಾಟಿ ಅಂತಿದ್ದ ಹಾಗೇ ಆ ಸೇತು ಬಂಧನ, ಅದಕ್ಕೆ ಮುನ್ನ ರಾಮೇಶ್ವರದ ದರ್ಶನ, ಆ ಸೇತು ಬಂಧನವನ್ನು ದಾಟುತ್ತಾ ಇದ್ದಂತೆಯೇ ಭೇಟಿಯಾಗತಕ್ಕಂಥ ಆ ಸಮುದ್ರ ತೀರದ ಅತ್ತ ಕಡೆಯ ದರ್ಶನ, ಅಲ್ಲಿನ ಸಿದ್ಧತೆ, ಅಲ್ಲಿ ನಡೆಯತಕ್ಕಂತಹ ಕಾಳಗ, ಅಲ್ಲಿ ರಾವಣವಧೆ ಕೊನೆಗಾದರೆ ಅದಕ್ಕಿಂತ ಮುಂಚೆ ಆಗತಕ್ಕಂಥ ಇಂದ್ರಜಿತ್ ಹನನ, ಅದಕ್ಕಿಂತ ಮುಂಚೆ ನೋಡತಕ್ಕಂಥ ಕುಂಭಕರ್ಣನ ಮರಣ, ಅದಕ್ಕಿಂತ ಮುಂಚೆ ನೋಡತಕ್ಕಂಥ ವಿಭೀಷಣನ ಶರಣಾಗತಿಯ ಧಾರ್ಮಿಕ ಸ್ಥಿರತೆ, ಹೀಗೆ ಅನೇಕಾನೇಕ ವಿಷಯಗಳಿಗೆ ಸಂಬಂಧಪಟ್ಟ ಅನೇಕಾನೇಕ ದಿವ್ಯ ಕ್ಷೇತ್ರಗಳನ್ನು ನಾವು ನೋಡಬೇಕಾಗಿರತಕ್ಕಂಥದ್ದು ಶ್ರೀಲಂಕೆಯಲ್ಲಿ. ಹೀಗೆ ಲಂಕಾ ಪ್ರವಾಸ ಮಾಡ್ತಕ್ಕಂಥದ್ದು ಹನುಮಂತನ ಸಮುದ್ರೋಲ್ಲಂಘನದಿಂದ ಆರಂಭ ಆಗತಕ್ಕಂಥದ್ದು. ಹೀಗಾಗಿ ಮಹಾವೀರ ಸನ್ಯಾಸಿಯಾಗಿರತಕ್ಕಂಥ, ತ್ಯಾಗಭೂಷಣನಾಗಿರತಕ್ಕಂತಹ ಹನುಮಂತನಿಗೆ ಸಂಬಂಧಪಟ್ಟ, ಮಹಾಸಾಧ್ವೀಮಣಿಯಾಗಿ ಪತಿವ್ರತೆಯಾಗಿ ಮೆರೆದಂತಹ ಸೀತಾದೇವಿಯ ಅಶೋಕವನಕ್ಕೆ ಸಂಬಂಧಪಟ್ಟ, ಇಂದ್ರಜಿತುವಿನ ನಿಕುಂಭಿಲ ಯಾಗಕ್ಕೆ ಸಂಬಂಧಪಟ್ಟ, ಎಲ್ಲದಕ್ಕಿಂತ ಕೊನೆಯಲ್ಲಿ ವಿಭೀಷಣ ಧಾರ್ಮಿಕವಾಗಿ ಅಣ್ಣನನ್ನು ಬಿಟ್ಟು ಧರ್ಮದ ಪರವಾಗಿ ನಿಲ್ಲತಕ್ಕಂತಹ ಸಂದರ್ಭ, ಅವನು ಮಾಡಿದಂತಹ ಬೋಧನೆ, ಅವನಿಂದ ಶ್ರೀರಾಮರಿಗೆ ಆದಂಥ ಉಪಕಾರ,
ಆನಂತರ ಕೊನೆಯಲ್ಲಿ ರಾವಣನ ಶಿರಚ್ಛೇದನವಾದರೂ ಸಾಯದ ರಾವಣ, ಆನಂತರ ಆದಿತ್ಯ ಹೃದಯ ಇತ್ಯಾದಿಗಳೆಲ್ಲದರ ನಂತರ ಆಗತಕ್ಕಂಥ ದಶಕಂಠನ ವಧೆ, ಆ ಕ್ಷೇತ್ರ, ಇವುಗಳನ್ನೆಲ್ಲ ನೋಡಿದರೆ ತುಂಬ ರೋಮಾಂಚಕಾರಿಯಾಗಿರ್ತಕ್ಕಂಥ ಪ್ರವಾಸ ಆಗುತ್ತೆ. ಹೀಗಾಗಿ ನಾನು ಪ್ರಾರಂಭದಲ್ಲೇ ಹೇಳಿದಂತೆ ಇದೊಂದು ವಿಶೇಷವಾಗಿರತಕ್ಕಂಥ, ಸರಳವಾಗಿ ಸುಲಭವಾಗಿ ಸಾಧ್ಯ ಆಗದೇ ಇರತಕ್ಕಂತಹ, ಅಂದುಕೊಂಡಂತೆಯೇ ಹೋಗಿ ಬರಲಿಕ್ಕೆ ಅಸಾಧ್ಯವಾದಂತಹ ಪ್ರವಾಸ. ಇಂತಹ ವಿಶೇಷವಾದ ಪ್ರವಾಸವನ್ನು ನನ್ನ ಶಿಷ್ಯ ವೇಣುಗೋಪಾಲ ಸುಮಾರು 10-12 ದಿವಸಗಳಲ್ಲಿ ಆಯೋಜಿಸ್ತಾ ಇದ್ದಾನೆ. ಅದಕ್ಕೆ ಸಂಬಂಧಪಟ್ಟಿರತಕ್ಕಂಥ ಸಾಹಿತ್ಯವನ್ನು ಇಲ್ಲಿ ಸೇರಿಸಲಾಗುತ್ತೆ. ದಯಮಾಡಿ ಆಸಕ್ತಿಯಾಗಿರತಕ್ಕಂಥವರು, ರಾಮಾಯಣದ ಆಸಕ್ತರಾಗಿರತಕ್ಕಂಥವರು, ರಾಮಾಯಣ ಪಾತ್ರಗಳ ಬಗ್ಗೆ ಆಸಕ್ತರಾಗಿರತಕ್ಕಂಥವರು, ಅಂತೂ ಒಟ್ಟಿನಲ್ಲಿ ಆದಿಕಾವ್ಯದ ಆಸಕ್ತಿಯನ್ನು ಉಳ್ಳಂತಹವರು ಈ ಪ್ರವಾಸದಲ್ಲಿ ನಮ್ಮ ಜೊತೆಗೆ ಇರಬೇಕು ಅಂತ ನಾನು ಭಾವಿಸ್ತಾ ಇದ್ದೀನಿ, ಆಹ್ವಾನಿಸ್ತಾ ಇದ್ದೀನಿ. ಆಸಕ್ತರಾಗಿರತಕ್ಕಂಥವ್ರು ಮತ್ತೊಮ್ಮೆ ದಯಮಾಡಿ ವೇಣುಗೋಪಾಲನ ಜೊತೆಗೆ ಸಂಪರ್ಕವನ್ನು ಮಾಡಿ ಅದರ ಹೆಚ್ಚಿನ ವಿಷಯಗಳನ್ನು ತಿಳಿದುಕೊಂಡು ದಯಮಾಡಿ ಬನ್ನಿ. ನಾನು ನಿಮ್ಮ ಜೊತೆಗಿರ್ತೀನಿ. ಅಲ್ಲಿ ಸಾಧ್ಯ ಆದರೆ ರಾಮಾಯಣದ ಬಗ್ಗೆ ಒಂದೆರಡು ಉಪನ್ಯಾಸಗಳನ್ನು ಕೊಡ್ತೀನಿ ಅಂತ ಹೇಳ್ತಾ ನಿಮ್ಮನ್ನೆಲ್ಲ ಮತ್ತೊಮ್ಮೆ ಸ್ವಾಗತಿಸ್ತಾ ಇದ್ದೀನಿ. ದಯಮಾಡಿ ವೇಣುಗೋಪಾಲ್ ಹತ್ರ ಮಾತನಾಡಿ. ನಮಸ್ಕಾರ.